ಇನ್ನು ಕಲಬುರಗಿಯಲ್ಲಿ ಬಸ್ ಚಾಲಕ ಜನರ ಜೀವದ ಜೊತೆ ಚೆಲ್ಲಾಟ ಆಡಿದ್ದಾನೆ. ಬಸ್ ಹೆಡ್ಲೈಟ್ ಇಲ್ಲದೆ ಚಾಲನೆ ಮಾಡಿರತಕ್ಕಂಥ ಡ್ರೈವರ್ ಕಲಬುರಗಿಯಿಂದ ಚಿಂಚೋಳಿಗೆ ಆ ಬಸ್ ಹೊರಟಿತ್ತು. ಬರೋಬ್ಬರಿ 84 ಕಿಲೋಮೀಟರ್ ದೂರದ ಒಂದು ಪ್ರಯಾಣವನ್ನ ಆತ ಬರೀ ಟಾರ್ಚ್ ಬಿಟ್ಕೊಂಡು ಮಾಡಿದ್ದಾನೆ. 10ಕ್ಕೂ ಹೆಚ್ಚು ಪ್ರಯಾಣಿಕರು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಮೊಬೈಲ್ ಲೈಟ್ ಹಾಕೊಂಡು ಚಾಲಕನಿಗೆ ನಿರ್ವಾಹಕ ಸಹಕಾರ ನೀಡಿದ್ದಾನೆ. ಅಂದ್ರೆ ನಿರ್ವಾಹಕ ಟಾರ್ಚ್ ಬಿಡೋದು, ಚಾಲಕ ಬಸ್ 84 ಕಿಲೋಮೀಟರ್ ದೂರದವರೆಗೆ ಪ್ರಯಾಣ ಮಾಡಿದ್ದಾರೆ. ಎಸ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ. ಇದು ಸಾಮಾನ್ಯ ನಿರ್ಲಕ್ಷ್ಯ ಅಲ್ಲ, ಇದು ಪ್ರಯಾಣಿಕರ ಜೀವದ ಜೊತೆಯಲ್ಲಿ ನಡೆದಂಥ ಒಂದು ಅಪಾಯಕಾರಿ ಚೆಲ್ಲಾಟ. ಹೆಡ್ಲೈಟ್ ಇಲ್ಲದ ಬಸ್ಸನ್ನ ರಸ್ತೆಗಿಳಿಸಿ ಬರೋಬ್ಬರಿ 84 ಕಿಲೋಮೀಟರ್ ಸಂಚಾರ ನಡೆಸಿದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಕಲಬುರಗಿಯಿಂದ ಚಿಂಚೋಳಿವರೆಗೂ ಈ ರೀತಿ ಮೊಬೈಲ್ ಟಾರ್ಚ್ ಬಿಟ್ಕೊಂಡು ಬಸ್ಸನ್ನು ಓಡಿಸಿದ್ದಾನೆ ನೋಡಿ. ಅಪಾಯಿಂಟ್ಮೆಂಟ್ ಮಾಡ್ತೇವ್ರಿ, ಲಾಸ್ಟ್ ಬಸ್ ಇದೇ ಪ್ರಾಬ್ಲಮ್ ಇರ್ತದೆ. ಎವ್ರಿ ಟೈಮ್ ಡೈಲಿ ಪ್ರಾಬ್ಲಮ್ ನೋಡ್ರಿ. ಆಫೀಸ್ ಹೇಳಿದ್ರೆ ಏನಂತಾರೆ, ಆಗಿರ್ಬೇಕು. ಸಾರ್ವಜನಿಕ ಭಾಳ ಪ್ರಮಾಣ 40 ಜನ ಬಸ್ ಲೈಟ್ ಏನ್ ಮಾಡಬೇಕು? ಡೈಲಿ ಸೇಮ್ ಸಮಸ್ಯೆ ಆಗಿದೆ. ಎಸಿ ಕಮ್ಮಿ ಮಾಡ್ತೀವಿ, ನಿಮ್ಮ ಡಿ ಎಂ ಕಮ್ಮಿ ಮಾಡ್ತೀವಿ, ಎಲ್ಲರೂ ಕಮ್ಮಿ ಮಾಡ್ತೀವಿ, ಯಾರು ಏನು ಯಾರು ಪ್ಲೀಸ್ ಆಕ್ಷನ್ ತಗೊಳ್ಳಿ ಸರ್. ಬಸ್ ನೋಡಿ, ಲೈಟ್ ಬಸ್ ಈಗ ಹೋದ್ರೆ ಹೆಂಗೆ ಇರ್ತಿದ್ರೆ ಹೆಂಗೆ ಬಸ್ ಲೈಟ್ ಹೋಗೋ ಬಸ್ ಇರ್ತಿದ್ರೆ ಹೆಂಗೆ? ಸಾರ್ವಜನಿಕ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಎಲ್ಲರೂ ಡ್ರೈವರ್ಗಳು ಕೈ ಕೊಡ್ಬೇಕು, ಎಲ್ಲರೂ ಕೈ ಕೊಡ್ಬೇಕು. ಗಮನ ಯಾರು ಬರ್ತದೆ ಇಲ್ಲ. ಇದು ಎಷ್ಟು ದಿವಸ ಪ್ರಾಬ್ಲಮ್ ಇದು ಬಸ್ಸಿನ? ಒಂದು ತಿಂಗಳಿಂದ ಬಸ್ ಲೈಟ್ ಬೀಳ್ತಲ್ಲ, ಬಸ್ ಹೆಂಗ್ ಹೋಗ್ಬೇಕು? ಇದು ಲಾಸ್ಟ್ ಬಸ್ ಚಿಂಚೋಳಿ, ಲಾಸ್ಟ್ ಬಸ್ ಇದು ಬಸ್ ಸ್ಟ್ಯಾಂಡ್ ಗುಲ್ಬರ್ಗ ಎಷ್ಟು ಗಂಟೆ ಬಿಡ್ತದ? ಎಸ್, ಈ ಘಟನೆ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಸಾರ್ವಜನಿಕರು ಸಾರಿಗೆ ಇಲಾಖೆಯ ನಿರ್ಲಕ್ಷ್ಯದ ವಿರುದ್ಧ ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಂತ್ರಿಕ ದೋಷ ಇರತಕ್ಕಂಥ ಬಸ್ಗಳನ್ನ ಅಷ್ಟಕ್ಕೂ ರಸ್ತೆಗೆ ಬಿಡ್ತಕ್ಕಂಥವ್ರು ಯಾರು? ಪ್ರಯಾಣಿಕರ ಜೀವಕ್ಕೆ ಯಾರು ಹೊಣೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇದ್ದಾವೆ. ಸರ್ಕಾರಿ ಬಸ್ಗಳಲ್ಲೇ ಈ ರೀತಿ ಸಮಸ್ಯೆಗಳಾದ್ರೆ ಇದಕ್ಕೆ ಯಾರು ಜವಾಬ್ದಾರರು? ಎಸ್, ಇದ್ರ ಬಗ್ಗೆ ಪ್ರಯಾಣ ಮಾಡ್ತಿದ್ದಂತಹ ನಂದು ಅನ್ನುವಂಥವರಿದ್ದಾರೆ. ಎಸ್ ಸರ್, ನಮಸ್ತೆ. ನಮಸ್ಕಾರ ಸರ್, ನೀವು ಪ್ರಯಾಣ ಮಾಡ್ತಾ ಇದ್ರಾ ಆ ಬಸ್ಸಲ್ಲಿ? ಹಾಂ ಸರ್. ಅಂದರೆ ಇದು ಕಾಮನ್ ಆಗಿ ಫಸ್ಟ್ ಟೈಮ್ ಈ ರೀತಿ ಆಗಿರೋದಾ ಅಥವಾ ಪ್ರತಿ ಬಾರಿ ಇದೇ ಥರ ಆಗ್ತಾ ಇದೆಯಾ ಅಂತ? ಯಾವಾಗ ಲಾಸ್ಟ್ ಬಸ್ ಆಗ್ತದೆ ಸರ್ ಹಂಗೆ. ಲೈಟೇ ಇದ್ದಿಲ್ಲ ಸರ್. ಸ್ವಲ್ಪ ಜೋರಾಗಿ ಹೇಳಿ ಸರ್, ಸ್ವಲ್ಪ ಜೋರಾಗಿ ಹೇಳಿ ಸರ್. ಹಾಂ ಸರ್, ನಿನ್ನ ಲೈಟ್ ಇರಲಿಲ್ಲ ಸರ್, ಹಂಗೆ ಮೊಬೈಲ್ ಟಾರ್ಚ್ ಮೇಲೆ ತಂದ್ರು ಸರ್. ಸ್ವಲ್ಪ ಯಾವಾಗಲೂ ಯಾವಾಗಲೂ ಲಾಸ್ಟ್ ಬಸ್ ಆಯ್ತು ಸರ್. 1986 ಅದು ಗಾಡಿ. ಹಾಂ ಹಾಂ ಹಾಂ. ಅಂದರೆ ಎಷ್ಟು ದೂರ ಅದೇ ರೀತಿ ಹೋಗಿದೆ ಬಸ್ಸು? ಸರ್ 83 ಕಿಲೋಮೀಟರ್ ಇದೆ ಸರ್. 83 ಕಿಲೋಮೀಟರ್ ಅದ. 83 ಕಿಲೋಮೀಟರ್ ಆ ಕತ್ಲೆಯಲ್ಲಿ ಎಷ್ಟು ಸಮಯ ಆಗಿತ್ತು ಅಂದ್ರೆ ರಾತ್ರಿನ ಅದು? 7 ರೀ ಸರ್. 7 ಲಾಸ್ಟ್ ಗಾಡಿ ಸರ್ ಅದು. ಲಾಸ್ಟ್ ಬಸ್ ಅದು? ಹಾಂ ಸರ್. ಎಲ್ಲಿ ಲಾಸ್ಟ್ ಸ್ಟಾಪು? ಲಾಸ್ಟ್ ಚಿಂಚೋಳಿ ಸರ್. ಚಿಂಚೋಳಿ ಲಾಸ್ಟ್ ಸ್ಟಾಪ್. ಓಕೆ ಓಕೆ. ನೀವು ಎಲ್ಲಿಂದ ಎಲ್ಲಿವರೆಗೂ ಪ್ರಯಾಣ ಮಾಡಿದ್ರಿ? ಗುಲ್ಬರ್ಗದಿಂದ ಚಿಂಚೋಳಿಗೆ ಬಂದಿದೆ ಸರ್. ಗುಲ್ಬರ್ಗದಿಂದ ಚಿಂಚೋಳಿಗೆ? ಹಾಂ ಸರ್. ಹಾಂ. ನೀವೇ ಏನು ಪ್ರಶ್ನೆ ಮಾಡಿಲ್ವಾ ಅವ್ರಿಗೆ? ಇಲ್ಲ, ಏನು ಮಾಡಿಲ್ಲ ಸರ್. ಅವರು ಇದು ಮಾಡಿದ್ರು ಆಯ್ತು. ಆಮೇಲೆ ಹಂಗೆ ಮೊಬೈಲ್ ಟಾರ್ಚ್ ಹಾಕೋತ ಬಂದ್ರು. ಅದು ಬರ್ತಾ ಬರ್ತಾ ಇಟು ವೀಕ್ ಆಯ್ತು ಸರ್ ಅದು ಲೈಟ್. ಬರ್ತಾ ಅಂದ್ರೆ ಮೊದಲು ಕರೆಕ್ಟ್ ಆಗಿತ್ತು, ಹೋಗ್ತಾ ಹೋಗ್ತಾ ವೀಕ್ ಆಗಿದ್ದು? ಹಾಂ, ಸ್ವಲ್ಪ ಇತ್ತು ಸರ್. ಎಷ್ಟು ಜನ ಪ್ರಯಾಣ ಮಾಡ್ತಿದ್ರು ನಿಮ್ಮ ಜೊತೆ? ಒಂದು 40 ಜನ ಇದ್ರು, 40-50 ಇದ್ರು ಸರ್. ಆಮೇಲೆ ಇಳ್ಕೊತ ಬರ್ತಾರೆ ಸರ್, ಊರಿಗೆಲ್ಲ ಇಳ್ಕೊತ ಬರ್ತಾರೆ ಸರ್. ಕಾಳಿಗೆ ಸ್ವಲ್ಪ ಜನ, ಕೋಡ್ಲಿ ಸ್ವಲ್ಪ ಜನ, ಬಸ್ ಲಾಸ್ಟಿಗೆ 8-10 ಜನ ಇರ್ತಾರೆ. ಥ್ಯಾಂಕ್ ಯು.
ಇದು ಪ್ರಯಾಣಿಕರ ಮಾತು. ಅಂದರೆ ಸುಮಾರು 83-84 ಕಿಲೋಮೀಟರ್ವರೆಗೂ ಇದೇ ರೀತಿ ಬಸ್ಸನ್ನು ಓಡಿಸ್ಕೊಂಡಾಗಿದ್ದಾನೆ ಆ ಚಾಲಕ. ಅದ್ರ ಜೊತೆಗೆ ನಿರ್ವಾಹಕ ಟಾರ್ಚ್ ಬಿಡೋದಕ್ಕೆ ಅಲ್ಲ, ಮೊಬೈಲ್ ಇರೋದು ಇಷ್ಟು, ಆ ಟಾರ್ಚ್ ಬೆಳಕು ಎಲ್ಲರಿಗೂ ಬರ್ಬೋದು. ಈಗ ಇನ್ನೊಬ್ಬರು ಸಂಪರ್ಕದಲ್ಲಿದ್ದಾರೆ, ಅಭಿಯನ್ ಅಂಥವರು. ಎಸ್ ಸರ್, ನಬಿ ಅವರೇ ನಮಸ್ತೆ. ನಮಸ್ಕಾರ ಸರ್. ಸರ್, ನೀವು ಪ್ರಯಾಣ ಮಾಡ್ತಾ ಇದ್ರ ಆ ಬಸ್ಸಲ್ಲಿ? ಹೌದು ಸರ್. ಗಾಡಿ ಓಡಿಸ್ತಾ ಇದ್ದೀರಾ? ಸ್ವಲ್ಪ ಗಾಡಿ ಸೈಡ್ಗೆ ಹಾಕಿ ಮಾತಾಡಿ. ಇಲ್ಲ ಸರ್, ಬಸ್ನಲ್ಲಿ ಇದ್ದೀನಿ ಸರ್. ಓ, ಬಸ್ಸಲ್ಲಿದ್ದೀರಾ? ಹೌದು ಸರ್. ಅದೇ ಬಸ್ಸಲ್ಲಿದ್ದೀರಾ, ಬೇರೆ ಬಸ್ಸಲ್ಲಿದ್ದೀರಾ? ಇದು ಇವಾಗ ಬಂದಿರೋ ಬಸ್ ಬೇರೆ ಇದೆ ಸರ್. ಬೇರೆ ಇದೆಯಾ? ಹೌದು ಸರ್. ಓಕೆ. ಸರ್, ಎಷ್ಟು ದೂರ ಇದೇ ರೀತಿ ಪ್ರಯಾಣ ಮಾಡಿದ್ರಿ ತಾವು? ಸರ್ 90 ಕಿಲೋಮೀಟರ್ ಸರ್. ಹಾ, ಏನಾಯ್ತು ಅವತ್ತು ರಾತ್ರಿ? ಸರ್ ಲೈಟ್ ಇದ್ದಿಲ್ಲ ಸರ್, ಟಾರ್ಚ್ ನಲ್ಲೇ ಬಂದಿದ್ದೇವೆ 90 ಕಿಲೋಮೀಟರ್. ಅಂದ್ರೆ ನೀವು ಹತ್ತಬೇಕಾದ್ರೇನೆ ಲೈಟ್ ಇರ್ಲಿಲ್ವಾ, ಅಥವಾ ಹಾ, ಸರ್, ಇಲ್ಲ, ಹೋಗ್ತಾ ಇಲ್ಲ. ದಾರಿ ಮಧ್ಯದಲ್ಲಿ ಲೈಟ್ ಆಫ್ ಆಯ್ತಾ? ಇಲ್ಲ ಸರ್, ಸ್ಟಾರ್ಟ್ ಆದ್ಮೇಲೆ ಇದ್ದಿದ್ದಿಲ್ಲ ಸರ್. ಹಾ, ಅಲ್ಲ, ನೀವು ಯಾರು ಪ್ರಶ್ನೆ ಮಾಡಿಲ್ವಾ ಚಾಲಕರಿಗೆ? ಸರ್ ಡಿ ಸಿ ಅವರಿಗೆ ಹೇಳ್ಬೇಕಂತಂದ್ರಿ ಸರ್. ಹ್ಮ್ ಅವ್ರು ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ಜಲ್ದಿ. ಹ್ಮ್ 2-3 ದಿವಸ ಆಯ್ತು ಹಂಗೆ ಪ್ರಯಾಣ ಮಾಡ್ಲತ್ತೀವಿ ಸರ್. ನೀವು ಹೇಳ್ಬೇಕಾಗಿತ್ತಲ್ವಾ, ಗಾಡಿನ ಸೈಡ್ಗೆ ಹಾಕಿ ಯಾಕೆ ಹಿಂಗ್ ಓಡಿಸ್ತೀರಾ ಹೇಳಿದ್ದೇವೆ ಕತ್ಲೆಯಲ್ಲಿ ಸರ್. ಅಂತ? ಈಗ ಅವ್ರ ಡ್ಯೂಟಿ ಅವ್ರು ಮಾಡ್ಬೇಕಲ್ಲ ಸರ್. ಅಲ್ಲ, ಅವ್ರು ಡ್ಯೂಟಿ ಮಾಡ್ಬೇಕು ಅಂದ್ರೆ ಈಗ ಎಷ್ಟು ಜನ ಪ್ರಯಾಣ ಮಾಡ್ತಾ ಇದ್ರು ಬಸ್ಸಲ್ಲಿ? ಸುಮಾರು 40 ಜನ ಇರ್ಲಿಲ್ವಾ? ಅರಿ ಸರ್. ಅಲ್ಲ, 40 ಜನ ಪ್ರಯಾಣ ಮಾಡ್ತಿದ್ದಂತ ಬಸ್ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ ಅದಕ್ಕೆ? ಡಿಪೋ ಹೊಣೆ ಸರ್. ಡಿಪೋದವರು ಚೆನ್ನಾಗಿ ಕೆಲಸ ಮಾಡ್ಬೇಕ್ರಿ ಸರ್. ಓಕೆ, ಥ್ಯಾಂಕ್ ಯು. ಯಾವ್ದು ಬಸ್ ಚೆನ್ನಾಗಿ ಇದು ಮಾಡಲ್ಲ ಸರ್. ಒಂದ್ ಬಸ್ಸಿಗೆ ಹಾರನ್ ಇರಲ್ಲ, ಒಂದ್ ಬಸ್ಸಿಗೆ ಲೈಟ್ ಇರಲ್ಲ, ಏನಾರ ಒಂದು ತೊಂದರೆ ಇರ್ತದ್ರಿ ಸರ್ ಚಿಂಚೋಳಿ ಡಿಪೋ. ಸರಿ, ಥ್ಯಾಂಕ್ ಯು. ನಾವು ಡೈಲಿ ಪ್ರಯಾಣ